ಒಟ್ಟಾರೆ ಇಲ್ಲಿ ಪಾಕ್ ಪರ ಘೋಷಣೆ ಕೂಗಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟದೆ ಶುರುವಾದಂತಹ ಚರ್ಚೆ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆಯುತ್ತೀನಿ ಅಂತ ಈಗ ಅಬ್ದುಲ್ ಜಬ್ಬಾರ್ ಹೇಳುವ ತನಕ ಬಂದಿದೆ. ಅವನ ಬಾಯಿ ಮುಚ್ಚಿಸಿ ಅಂತ ಹೇಳಿದ್ದೀನಲ್ಲ ಏಕವಚನದಲ್ಲಿ, ಅದನ್ನು ನಾನು ವಾಪಸ್ ಪಡಿತೀನಿ. ಪರಿಷತ್ನಲ್ಲಿ ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಜಬ್ಬಾರ್ ಈ ಒಂದು ಮಾತನ್ನ ಹೇಳಿದ್ದಾರೆ. ರವಿಕುಮಾರ್ ಮತ್ತೆ ಅಬ್ದುಲ್ ಜಬ್ಬಾರ್ ನಡುವೆ ಫೈಟ್ ಜೋರಾಯಿತು, ಕೈ ಮಿಲಾಯಿಸುವ ಹಂತಕ್ಕೂ ಹೋಯಿತು. ಏಕವಚನದಲ್ಲಿ ರವಿಕುಮಾರ್ಗೆ ಅಬ್ದುಲ್ ಜಬ್ಬಾರ್ ಬೈದಕ್ಕೆ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಆ ಮಾತನ್ನ ನಾನು ವಾಪಸ್ ತಗೊಳ್ತೀನಿ ಅಂತ ಅಬ್ದುಲ್ ಜಬ್ಬಾರ್ ಹೇಳ್ತಾ ಇದ್ದಾರೆ. ಪರಿಷತ್ನಲ್ಲಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ತಾ ಇದ್ದಂತೆ ಅಬ್ದುಲ್ ಜಬ್ಬಾರ್ ನಾನು ಹೇಳಿರುವಂತಹ ವಾಕ್ಯವನ್ನ ವಾಪಸ್ ಪಡಿತೀನಿ, ಅವನ ಬಾಯಿ ಮುಚ್ಚಿಸಿ ಅಂತ ನಾನು ಏನ್ ಹೇಳಿದ್ದೆ ಅದನ್ನು ವಾಪಸ್ ಪಡಿತೀನಿ ಅಂತ ಜಬ್ಬಾರ್ ಹೇಳಿದ್ದಾರೆ. ರವಿ ಅವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದ್ರು. ನಮಗೆ ಚುಚ್ಚು ಅಂತ ಮಾತಾಡಿದ್ರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು. ಈ ನಮೂನೆ ಆಗಿದ್ದಕ್ಕೆ ನಮ್ಗೆ ನೋವಾಗಿ ಅದು ಏನಾರು ಹೇಳಿದ್ರೆ ರವಿ ಅವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೀನಿ, ನಾನು ಕ್ಷಮೆ. ಅದು ಏನಾರು ಹೇಳಿದ್ರೆ ರವಿ ಅವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೀನಿ, ನಾನು ಕ್ಷಮೆ. ರವಿ ಎಸ್, ಈಗ ಅಬ್ದುಲ್ ಜಬ್ಬಾರ್ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿತೀನಿ ಅಂತ ಹೇಳಿದಂತಹ ರೀತಿ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ. ಅವನು ಬಾಯಿ ಮುಚ್ಚಿಸಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಜಬ್ಬಾರ್ ಅವರು. ಆ ವಿಚಾರವನ್ನ ಅಂದ್ರೆ ಆ ವಾಕ್ಯವನ್ನ ವಾಪಸ್ ಪಡಿತೀನಿ ಅಂತ ಈಗ ಸದನದಲ್ಲಿ ಮಾತನಾಡಿದ್ದಾರೆ. ಪರಿಷತ್ನಲ್ಲಿ ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಜಬ್ಬಾರ್ ಹೇಳಿಕೆಗೆ ಬಿಜೆಪಿಗರು ಈಗಾಗಲೇ ಕೆಂಡವನ್ನ ಕಾರ್ತಾ ಇದ್ರು. ಹಲವು ನಾಯಕರು ಮುಗಿಬೀಳ್ತಾ ಇದ್ರು. ಕೈ ವಾಕ್ ಸಮರಗಳು ಕೂಡ ಅಲ್ಲಿ ಜೋರಾಗ್ತಾ ಇತ್ತು. ಸಭಾಪತಿಗಳ ಮುಂಭಾಗದಲ್ಲಿ ಅಲ್ಲಿ ಯಾವ ಮಟ್ಟಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು ಅಂತ ನಾವು ಗಮನಿಸ್ತಾ ಇದ್ವಿ. ಇದರೆಲ್ಲ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಜಬ್ಬಾರ್ ಇದೀಗ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿತೇನೆ ಅಂತ ಹೇಳ್ತಾರೆ.